ನಮಸ್ಕಾರ. ನೀವು ಬೆಂಗಳೂರಿಂದ ಮೈಸೂರು ಗಡಿ ದಾಟಿ ನಮ್ಮನ್ನ ಭೇಟಿ ಮಾಡಕ್ಕೋಸ್ಕರ ನಮ್ಮ ಊರಾದ ಕಮಲಾಪುರಕ್ಕೆ ಬಂದಿದ್ದೀರಿ. ಇದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಕನ್ನಡ ಬೈರಾಮೂರ್ತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಹೆಸರು ನಾಗೇಂದ್ರ KS ಅಂತ. ನಾವು ತುಂಬಾ ಹಳ್ಳಿಯಲ್ಲಿ ಬೆಳೆದಂಥವ್ರು. ನಮ್ಮ ತಂದೆ ಹೆಸರು ಸಣ್ಣಪ್ಪ ನಾಯಕ ಅಂತ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದಲ್ಲಿ ನಾವು SSLC ಮುಗಿಸಿದ್ವಿ. ಆಮೇಲೆ ತುಂಬಾ ಬಡವರಾಗಿರೋದ್ರಿಂದ ನಮ್ಮ ತಂದೆ ತಾಯಿ PUC ಕಳಿಸೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಆಮೇಲೆ ನಾವು ಮೈಸೂರಿಗೆ ಬಂದು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಸಂಜೆ ಕಾಲೇಜ್ಗೆ ಹೋಗ್ತಾ ಇದ್ದೋ. ಅದರಲ್ಲಿ ಫಸ್ಟ್ PUC ಪಾಸ್ ಆಗಿ ಸೆಕೆಂಡ್ PUCಗೆ 1994ರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನಗೆ ಚಿಕ್ಕದ್ರಿಂದನೂ ಈ ಮಿಲಿಟ್ರಿ, ಊರಲ್ಲಿ ಪೊಲೀಸು ಅವರೆಲ್ಲ ಬಂದ್ರೆ ನಾನು ಅವರನ್ನೇ ನೋಡ್ತಾ ಇರ್ತಿದ್ದೆ. ಅವ್ರದ್ದು ಆಗ್ತಾ ಇರ್ತಕ್ಕಂಥ ಬಟ್ಟೆ, ಅವ್ರ ಬೂಟು, ಅವ್ರು ನಡೆಯುವಂತ ಒಂದು ಸ್ಟೈಲು, ಅದನ್ನೆಲ್ಲ ನಾನು ನೋಡಿ ಅವರನ್ನೇ ಪದೇ ಪದೇ ನೋಡ್ತಾ ಇದ್ದೆ. ನಾನು ಒಂದಿನ ಹಿಂಗೆ ಆಗ್ಬೋದಾ ಏನು ಅನ್ನೋದು ನಮ್ಗೆ ಅವಾಗಿಂದ ಮನಸ್ಸಲ್ಲಿ ಅದು ತಲೆಯಲ್ಲಿ ಉಳ್ಕೊಂಡು ನಾನು ಒಂದಿನ ಹಿಂಗೆ ಆಗ್ಬೇಕಂತ ಹೇಳಿ ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೇಳಿದೆ, ಪೊಲೀಸ್ಗಳನ್ನ ಕೇಳಿದೆ, ಏನ್ ಮಾಡೋದು ಸರ್, ನಾನು ಹೋಗ್ಬೇಕಂತ ಇದ್ದೀನಿ. SSLC ಪಾಸ್ ಆಗಿದೆ, ಫಸ್ಟ್ PUC ಪಾಸ್ ಆಗಿದೆ, ಈಗ ಸೆಕೆಂಡ್ PUC ಹೋಗ್ತಾ ಇದ್ದೀನಿ. ಅದಕ್ಕೆ ಒಬ್ರು ಪೇಪರ್ ನೋಡ್ತಾ ಇರೋ, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ 6 ತಿಂಗಳಿಗೊಂದ್ಸಲಿ. ಆವಾಗ ನಮ್ಗೆ ನಮ್ಮೂರಲ್ಲಿ ಒಬ್ರು ಅಪ್ಪಾಜಿ ಡಾಕ್ಟರ್ ಅಂತ ಇದ್ದಾರೆ. ಅವ್ರಿಗೂ ಕೂಡ ಈ ವಿಚಾರ ಗೊತ್ತಿತ್ತು, ಇವನ್ಗೆ ಮಿಲಿಟ್ರಿಗೆ ಹೋಗೋದ್ರ ಬಗ್ಗೆ ಆಸಕ್ತಿ ಇದೆ ಅಂತ. ಅವರು ಪೇಪರ್ ಓದ್ತಾ ಇರ್ಬೇಕಾದ್ರೆ, ಹಳ್ಳಿ ಕಡೆ ಗೊತ್ತಲ್ಲ, ಪೇಪರ್ ಅಂದ್ರೆ ಒಂದು ಹೋಟ್ಲ್ ಹತ್ರ ಇರ್ತದೆ. ಹೌದು ಸರ್, ಹೌದೌದು. ಅಲ್ಲಿ ಓದ್ತಾ ಓದ್ತಾ ಅವರು ಹಿಂಗೆ ಗಡಿ ಭದ್ರತಾ ಪಡೆ ಕರೆದಿದ್ದಾರೆ. 2 ಕಡೆ ಇಂಟರ್ವ್ಯೂ ಇತ್ತು. 1994ನೇ ಇಸ್ವಿ. ಅಂದ್ರೆ ತಾವು ಪೇಪರ್ ನೋಡಿ ಇಂಟರ್ವ್ಯೂ ಹೋಗ್ಬೇಕಂತ ತಮಗೆ ಮನ್ಸಾಯ್ತಾ ಸರ್? ಹೌದು. ಪೇಪರ್ ನಾವು ನೋಡಿರ್ಲಿಲ್ಲ. ನಮ್ಗೆ ಅಪ್ಪಾಜಿ ಡಾಕ್ಟರ್ ಅಂತ ನಮ್ಮೂರವ್ರು ಇದ್ರಲ್ಲ, ಅವರು ಹೇಳಿದ್ರು. ಸೆಪ್ಟೆಂಬರ್ 30ನೇ ತಾರೀಕು ನಮ್ಗೆ ಇಲ್ಲಿ ಜಾಯ್ನ್ ಆಗ್ಬೇಕಾಯ್ತು. ಸೆಪ್ಟೆಂಬರ್ 24ಕ್ಕೆ ಕೋಲಾರದಲ್ಲಿ. ಯಾವ ವರ್ಷ ಸರ್? 1994. ಸರ್, 1994 ಸೆಪ್ಟೆಂಬರ್ 24ಕ್ಕೆ ಕೋಲಾರದಲ್ಲಿ, 26ಕ್ಕೆ ಹುಣಸೂರು, ಮೈಸೂರು ಜಿಲ್ಲೆ ಹುಣಸೂರು. ನಮ್ಮೂರಿಂದ ಜಾಸ್ತಿ ಅಂದ್ರೆ 15 ಕಿಲೋಮೀಟರ್. ಸರ್, ಅದನ್ನ ನೋಡಿ ಖುಷಿ ಆಯ್ತು. ಎಸ್, ನಮ್ಗೆ ಒಂದು ಅವಕಾಶ ಇದೆ ಅಂತ ಹೇಳಿ ನನ್ನ ಫ್ರೆಂಡು ನಾನಿಬ್ರು ಓದು ಮಾಸ್ ಕಾರ್ಡು ಎಲ್ಲ ತಗೊಂಡು ನಮ್ದೆಲ್ಲ ಡಾಕ್ಯುಮೆಂಟ್ ಅದ್ರಲ್ಲಿ ಬರ್ದಿದ್ರು. ಆ ಪೇಪರ್ ಕಟ್ಟಿಂಗ್ ಅಲ್ಲಿ ಎಲ್ಲ ಬರ್ದಿದ್ರು. ಅದನ್ನ ನೋಡಾದ್ಮೇಲೆ ಹೋದ್ವಿ. ಹೋದ ತಕ್ಷಣ ಅಲ್ಲಿ ನಮ್ದು ಗಡಿ ಭದ್ರತಾ ಪಡೆಯೋದು ಸಿಬ್ಬಂದಿಗಳೆಲ್ಲ ಸುಮಾರು ಒಂದು ವ್ಯಾನ್ ಅಲ್ಲಿ ಬಂದಿದ್ರು. ನಮ್ಗೆ ಅವ್ರನ್ನ ನೋಡಿ ಖುಷಿ ಆಯ್ತು. ಎಸ್, ಬಂದಿದ್ದಾರೆ, ನಡೀತಾ ಇದೆ. ತುಂಬಾ ಜನ ನಮ್ಮ ತರನೇ ಲೈನ್ಗೆ ನಿಂತಿದ್ರು. ಹಾಗಾಗಿ ನಾನು ಕೂಡ ಲೈನಲ್ಲಿ ನಿಂತ್ಕೊಂಡಿದ್ದೆ, ನಂದು ಡಾಕ್ಯುಮೆಂಟ್ ಇಟ್ಕೊಂಡು. ಒಬ್ರು ಸರ್ದಾರ್ಜಿ ಸರ್, ಅವರು ಅಂದ್ರೆ ಆರ್ಮಿ ಅವರು, ಅದೇ ಗಡಿ ಭದ್ರತಾ ಪಡೆ ಆಫೀಸರು. ಸರ್, ಅವರು ಹಂಗೆ ಲೈನಲ್ಲಿ ಬಂದು ನನ್ನನ್ನ ಹಿಂಗೆ ಕೈ ಹಿಡಿದು ಎಳೆದು ಹಿಂಗ್ ಮುಂದಕ್ಕೆ ಹಾಕಿದ್ರು. ಅದೇ ಇನ್ಸ್ಪಿರೇಷನ್ ಅಲ್ವಾ ಸರ್? ಎಲ್ಲಾರು ನೋಡ್ತಾ ಬಂದ್ರು. ಸರ್, ನನ್ನ ಹಿಂಗ್ ಕೈ ಹಿಡಿದು ಮುಂದಕ್ಕೆ ಕಳಿಸಿದ್ರು. ಸರ್, ಡಾಕ್ಯುಮೆಂಟ್ ಎಲ್ಲ ಚೆಕ್ ಆಯ್ತು. ಚೆಕ್ ಆದ್ಮೇಲೆ ಒಂದು ದಾರ ಕಟ್ಟಿರ್ತಾರೆ ನಮ್ಗೆ ಹೈಟು, ಸರ್, ಅದನ್ನೆಲ್ಲ ನೋಡೋಕೆ. ಸರ್, ಅಲ್ಲಿ ನಮ್ದೇನು ಹೈಟ್ 6 ಅಡಿ ಇದೆ. ಸರ್, ಆವಾಗ ಸರಿ ಅಂತ ಮುಂದಕ್ಕೆ ಕಳಿಸ್ತಾ ಇದ್ರು. ನಮ್ಗೆ ಒಂದು ಖುಷಿ, ಮುಂದಕ್ಕೆ ಹೋಗ್ತಾ ಇದೀನಿ ಅಂತ. ಆಮೇಲೆ ಇನ್ನೊಂದ್ ಕಡೆ ಎಲ್ಲ ಹೈಟ್ ಆಯ್ತು, ಮತ್ತೆ ಕೈ ಎಲ್ಲ ನೀಟಾಗಿದ್ಯಾ, ಇಲ್ಲಾದ್ರೂ ಏನೋ ಆತರ ಎಲ್ಲ ಚೆಕ್ ಮಾಡಿ, ಪೂರ್ತಿ ಶರೀರ ಚೆಕ್ ಮಾಡಾದ್ಮೇಲೆ ಒಂದು ಹಂತಕ್ಕೆ ಬಂದ್ಮೇಲೆ, ನೋಡಪ್ಪ, ನೀವು ಈಗ ಫಿಸಿಕಲಿ ಸೆಲೆಕ್ಟ್ ಆಗಿದ್ದೀರಿ, ಇನ್ನು ನಿಮ್ಗೆ ರನ್ನಿಂಗ್ ಅದು ಇದು ಬಾಕಿ ಇದೆ ಅಂತ ಅವ್ರು ಹಿಂದಿಲಿ ಹೇಳ್ತಾ ಇದ್ರು. ಅವ್ರು ಸ್ಪೋರ್ಟ್ಸ್ ಬಾಕಿ ಇದೆ. ಒಬ್ರು ಕರ್ನಾಟಕದವ್ರು ಇದ್ರು. ಅವರು ಕೂಡ ನಮ್ಗೆ ಅವ್ರು ಹಿಂದಿಯಲ್ಲಿ ಹೇಳ್ತಾ ಇದ್ರು, ನಮ್ಗೇನು ಅರ್ಥ ಆಗ್ತಿರ್ಲಿಲ್ಲ. ಬಟ್ ಒಬ್ರು ಕರ್ನಾಟಕದವ್ರು ಬಂದಿದ್ರು.
ಹೈಟು ವೆಯ್ಟು ಎಲ್ಲ ಚೆಕ್ ಮಾಡಾದ್ಮೇಲೆ ಒಂದು ಲಾಂಗ್ ಜಂಪು, ಹೈ ಜಂಪು ಮತ್ತೆ ಸ್ಪೋರ್ಟ್ಸು ರನ್ನಿಂಗ್ ಇತ್ತು. ಎಲ್ಲದರಲ್ಲೂ ನಾವು ಮುಂದೆನೇ ಇದ್ವಿ. ಹಾಗಾಗಿ ಅವರು ಚೆಕ್ ಮಾಡಿ ನಮ್ಮ ಫಿಸಿಕಲಿ ಎಲ್ಲ ಫಿಟ್ ಆಗಿದ್ರಿ ಅಂತ ಹೇಳಿ ಸುಮಾರು 1 ಗಂಟೆ ಹೊತ್ತಿಗೆ ನಮಗೆ ಹೇಳಿದ್ರು. ಇನ್ನು ಬಾಕಿ ಯಾರು ಸೆಲೆಕ್ಟ್ ಆಗಿಲ್ಲ ಅವರೆಲ್ಲ ವಾಪಸ್ ಹೋದ್ರು. ನಾವು ಹೆಚ್ಚಂದ್ರೆ ಒಂದು ಕರ್ನಾಟಕದಿಂದ ತುಂಬಾ ಜನ ಬಂದಿದ್ರು. ಹಾ ಸರ್. ಆದ್ರೆ ಅಲ್ಲಿ ನಾವು ಒಂದು 12ರಿಂದ 13 ಜನ ಅಷ್ಟೇ ಅಲ್ಲಿ ಸೆಲೆಕ್ಟ್ ಆಗಿದ್ದು ಸರ್. ಹ್ಮ್. ಹಾ ಸರ್. ಅವಾಗ ಸರಿ ಮಧ್ಯಾಹ್ನ ಆಯ್ತು, ಊಟಕ್ಕೆ ಹೋಗಿ ಬನ್ನಿ, ಸಂಜೆ ನಿಮ್ಗೆ ಮೆಡಿಕಲ್ ಟೆಸ್ಟ್ ಇದೆ ಅಂತ ಹೇಳಿದ್ರು. ಅವತ್ತೇ ಸಂಜೆ ಸರ್? ಅವತ್ತೇ ಸಂಜೆ. ಹಾ ಸರ್. ನೀವು ಈಗ ಊಟಕ್ಕೆ ಹೋಗಿ ಬನ್ನಿ, ನಿಮ್ಗೆಲ್ಲ ಫಿಸಿಕಲ್ ಟೆಸ್ಟ್ ಆಗಿದೆ, ಮೆಡಿಕಲ್ ಫಿಟ್ ಆದ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಗತ್ತೆ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ನಾವು ಅಲ್ಲೇ ಹೋಗಿ ಹತ್ತಿರದ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಪುನಃ ನಾವು ಕಾಯ್ತಾ ಇದ್ವಿ 3 ಗಂಟೆಗೆ. ಅಷ್ಟರೊಳಗಡೆ ಅವ್ರು ಬಂದ್ರು. 3ರಿಂದ 4 ಗಂಟೆ, ಒಂದು 4 ಗಂಟೆ ಒಳಗಡೆ ಪೂರ್ತಿ ನಮ್ಮ ಡಾಕ್ಟರ್ ಒಬ್ರು, ಡಾಕ್ಟರ್ CNSP ರಾವ್ ಅಂತ ಅವ್ರ ಹೆಸರು, ಆಂಧ್ರದವರು. ಹಾ ಸರ್. ಅವರು ಎಲ್ಲ ಚೆಕ್ ಮಾಡಿ ಪ್ರತಿಯೊಂದು ಅದರಲ್ಲಿ ಕಣ್ಣು ಎಲ್ಲಾದ್ರೂ ಕರೆಕ್ಟಾಗಿ ಕಾಣ್ತಾ ಇದೆಯಾ, ದೇಹದ ಎಲ್ಲಾ ಭಾಗಗಳನ್ನು ದೇಹದ ಎಲ್ಲಾ ಭಾಗಗಳನ್ನು ಸರಿಯಾಗಿ, ಹಾ ಸರ್, ಇವರು ಸಮತೆ ಇದೆಯಾ, ಹಾ ಸರ್. ಕಾಶ್ಮೀರದಲ್ಲಿ ಡ್ಯೂಟಿಗೆ ಹಾಕಿದ್ರು ಸಮತೆ ಇದೆಯಾ, ಹಾ ಅಥವಾ ಸರ್. ತುಂಬಾ ಬಿಸಿಲಿರ್ತಕ್ಕಂಥ ರಾಜಸ್ಥಾನದಲ್ಲಿ ಡ್ಯೂಟಿಗೆ ಹಾಕಿದ್ರು ಇವ್ರಿಗೆಲ್ಲ ಸಮತೆ ಇದೆಯಾ ಅಂತ ಹಾ ಸರ್. ಅನ್ನೋದನ್ನ ಹಾ ಚೆಕ್ ಸರ್. ಮಾಡ್ತಾರೆ. ಹಾ ಸರ್. ಚೆಕ್ ಮಾಡಿ ಸಂಜೆ ಒಂದು 4:30ಗೆ ಅದೇ ಕಮಾಂಡೆಂಟ್ ಅಂತ ಸರ್ದಾರ್ಜಿ ಅವ್ರ ಹೆಸರು ನನಗೆ ಗೊತ್ತಿರ್ಲಿಲ್ಲ. ಹಾ ಸರ್. ಆದ್ರೆ ಅವರು ಲೆಟರ್ ಕೊಟ್ರು, ಹಾ ಸರ್. ನಿಮ್ದು ಅಪಾಯಿಂಟ್ ಆಗಿದೆ, 30ನೇ ತಾರೀಕು ಸೆಪ್ಟೆಂಬರ್ 30ನೇ ತಾರೀಕು ಬಂದು ನೀವು STC BSF ಯಲಹಂಕ ಬೆಂಗಳೂರಲ್ಲಿ ಸರ್? ಬೆಂಗಳೂರಲ್ಲಿ ರಿಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಹಾ ಸರ್. ಕೊಟ್ರು. ನಾವು 29ನೇ ತಾರೀಕು ರಾತ್ರಿನೇ ನಮ್ಮ ಅಕ್ಕಪಕ್ಕದ ಅವರು ಒಂದ್ 2-3 ಜನ ಸೆಲೆಕ್ಟ್ ಆಗಿದ್ರು. ಅದರಲ್ಲಿ ಒಬ್ಬ ಸ್ವಾಮಿಗೌಡ ಅಂತ, ಹಾ ಸರ್. ಮತ್ತೊಬ್ಬ ಸತೀಶ್ ಕುಮಾರ್ ಅಂತ, ನಮ್ಮೂರ್ ಪಕ್ಕದವ್ರೆ ಅವರು. ನಾವು 3 ಜನ ಸೆಲೆಕ್ಟ್ ಆಗಿದ್ದು. ಅವಾಗ ಮಾತಾಡ್ಕೊಂಡಿದ್ದು ಸರಿ, ಎಲ್ಲರೂ ಅವ್ರ ತಂದೆ ತಾಯಿಗಳು, ನಮ್ಮ ತಂದೆ ತಾಯಿಗಳು ಎಲ್ಲರೂ ಬಂದು ಕಳಿಸಿದ್ರು. ಆ ಲೆಟ್ರಲ್ಲಿ ಕೊಟ್ಟಿದ್ರು, ದುಡ್ಡು ತರ್ಬೇಕು ನೀವು, ಒಂದ್ ತಿಂಗ್ಳಿಗೆ ಆಗೋಷ್ಟು ದುಡ್ಡು ತರಬೇಕು. ದುಡ್ಡೇನಕ್ಕೆ ಸರ್? ಸರ್ ಅಲ್ಲಿ ಫಸ್ಟ್ ನಮ್ದು ಗಡಿಭದ್ರತಾ ಪಡೆಯಲ್ಲಿ ಹಾ ಸರ್. RMA ಅಂತ ಇರ್ತದೆ, 400 ರೂಪಾಯಿ ಕಟ್ಟಬೇಕು. ಸರಿ ಸರ್, ಸರಿ ಸರ್. RMA ಅಂದ್ರೆ ರೇಷನ್ ಮನಿ ಅಲವೆನ್ಸ್ ಅಂತ. ಓಕೆ ಸರ್. ಅದನ್ನ ಕೊಡ್ತಾರೆ, ಓಕೆ ಸರ್. ನಾವು ಕಟ್ಟಬೇಕು. ಎಸ್ ಸರ್. ನಮ್ ದುಡ್ಡು ಒಂದ್ ತಿಂಗಳು ಊಟಕ್ಕೆ, ಮತ್ತೆ ಇನ್ನ 400 ರೂಪಾಯಿ ಒಂದ್ ತಿಂಗಳು ಖರ್ಚಿಗೆ. 1994ರಲ್ಲಿ 800 ರೂಪಾಯಿ ಆ ಲೆಟ್ರಲ್ಲಿ ಬರ್ದಿತ್ತು, 800 ರೂಪಾಯಿ ತರ್ಬೇಕು ನೀವು ಅಂತ ಒಂದ್ ತಿಂಗಳು ಖರ್ಚು. ಆಮೇಲೆ ಪೇಮೆಂಟ್ ಕೊಟ್ಟ ಮೇಲೆ ಮತ್ತೆ ಅದು ಅಲ್ಲಿಗೆ ಟೈ ಅಪ್ ಆಗ್ತದೆ. ಹಾ ಸರ್. ಹಾಗಾಗಿ ಆಮೇಲೆ 29ನೇ ತಾರೀಕು ರಾತ್ರಿ ನಾವು ಹುಣಸೂರಿಂದ ಹಾ ಸರ್. ನೈಟ್ ಬಸ್ ಹತ್ತಿ ಬಂದ್ವಿ ಬೆಂಗಳೂರಿಗೆ. ಪ್ರಪ್ರಥಮವಾಗಿ ಬಂದಿದ್ದ ಅವತ್ತು. ಆಮೇಲೆ ಮೆಜೆಸ್ಟಿಕ್ ಬಂದು ಅಲ್ಲಿಂದ ಕೇಳ್ಕೊಂಡು ಯಲಹಂಕಗೆ ಯಾವ ಕಡೆ ಹೋಗ್ಬೇಕು ಏನು ಗೊತ್ತಿಲ್ಲ ನಮ್ಗೆ, ಹಳ್ಳಿಯಲ್ಲಿ ಬೆಳೆದವರು. ಬೆಂಗಳೂರೇ ಹೊಸದು ನಿಮ್ಗೆ? ಅವತ್ತೇ ಫಸ್ಟು. ಹಾ ಸರ್. ಆಮೇಲೆ ಕೇಳ್ಕೊಂಡು ಬಂದು ಸರಿ, ಬೆಳಿಗ್ಗೆ 7:30ಗೆ ನಾವು ಯಲಹಂಕ ಗೇಟ್ ಹತ್ರ ಇದ್ವಿ. ಅವರು ಒಳಗೆ ಬಿಟ್ಟಿರ್ಲಿಲ್ಲ, ಲೆಟ್ರ್ ತೋರಿಸ್ತೀವಿ ಈ ತರ ಬಂದಿದೆ. ಅದೇ ರೀತಿ ಕೋಲಾರದಲ್ಲಿ ಸೆಲೆಕ್ಟ್ ಆಗಿರೋರು ಕೂಡ ಬಂದಿದ್ರು. ಹಾ ಸರ್. ಅವರು ಎಲ್ಲ ಒಟ್ಟು ಒಂದು 30 ಜನ. ನಾವು ಅವತ್ತಿನ ನಮ್ಮ ಹುಣಸೂರು ಕಡೆಯಿಂದ 12 ಜನಕ್ಕೆ ಅಪಾಯಿಂಟ್ ಆಗಿತ್ತು. ಇವರು ಒಂದು 18 ಜನ, ಒಟ್ಟು 30 ಜನ. ನಾವು ಇಲ್ಲಿ STC ಅಂದ್ರೆ ಸಬ್ಸಿಡರಿ ಟ್ರೈನಿಂಗ್ ಸೆಂಟರ್ ಯಲಹಂಕ, ಹಾ ಸರ್. ಸಬ್ಸಿಡರಿ ಟ್ರೈನಿಂಗ್ ಸೆಂಟರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, STC BSF ಎಸ್ ಸರ್. ಯಲಹಂಕ ಅಂತ ಹೇಳ್ತಾರೆ. ಎಸ್ ಸರ್. ಆವಾಗ ನಾವು, ನಮ್ಗೆ ಯಾರು ಸ್ವಲ್ಪ ಹಿಂದಿ ಗೊತ್ತಿರೋನೊಬ್ಬ ಕರ್ನಾಟಕದವನು ಉಮರ್ ಸಾಬ್ ಅಂತ ಇದ್ದ. ಎಸ್ ಸರ್. ಅವನ್ಗೆ ಹಿಂದಿ ಚೆನ್ನಾಗಿ ಗೊತ್ತು, ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅವ್ನು ಸರ್. ಹೇಳ್ತಿದ್ದ ಹಿಂಗ್ ಹೇಳ್ತವ್ರೆ ಈ ತರ ಮಾಡ್ಬೇಕಂತ. ಆಮೇಲೆ ನಾವು ನಡ್ಕೊಂಡು ಹೋದ್ವು. ನಾವು ಸುಮಾರು 1.5 ಕಿಲೋಮೀಟರ್ ನಡೆದಿದ್ವಿ ಗೇಟಿಂದ, ನಮ್ ಲಗೇಜ್ ಎಲ್ಲ ಹೊತ್ಕೊಂಡು. ನಮ್ಗೆ ಹೊಸ ಇಷ್ಟು ದೂರ ನಡೀತಾ ಇದ್ವಿ ಇಷ್ಟೆಲ್ಲ ಲಗೇಜ್ ಹೊತ್ಕೊಂಡು ಅಂತ. ಆಮೇಲೆ ಅಲ್ಲಿ ಒಂದ್ ಕಡೆ ಉಳ್ಕೊಳಕ್ಕೆಲ್ಲ ಕೊಟ್ರು. ಮತ್ತೆ ನಮ್ದು ರೀ ಎಕ್ಸಾಮಿನೇಷನ್ ಆಯ್ತು ಅಲ್ಲಿ, ರೀ ಟೆಸ್ಟ್. ಅದ್ಯಾಕೆ ಸರ್? ಅದ್ ಯಾಕಂದ್ರೆ ನಾವು ಯಾರನ್ನ ಸೆಲೆಕ್ಟ್ ಮಾಡಿದ್ವಿ ಅದೇ ವ್ಯಕ್ತಿ ಬಂದವನ, ಹಾ ಸರ್. ಬೇರೆ ವ್ಯಕ್ತಿ ಏನಾದ್ರು ಬಂದವನ ಹಾ, ಎಸ್ ಸರ್. ಅಂದ್ರೆ ಕೆಲವರು
ಅಬಿಲಿಟಿ ಇಲ್ದೇನೆ, ಅರ್ಹತೆ ಇಲ್ದೇನೆ Yes. ಯಾರಾದ್ರೂ ದುಡ್ಡು ತಗೊಂಡು ಪಾಸ್ ಮಾಡಿ, ಬದಲಾಗ್ಬಿಟ್ಟಿರ್ಬೋದು ಅಲ್ಲಲ್ಲ, ಆ ವ್ಯಕ್ತಿನ ಸುಮ್ನೆ ಪಾಸ್ ಹಾ. ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ರೆ ಹಾ ಸರ್ ಇಲ್ಲಿ ಪುನಃ ಚೆಕ್ ಮಾಡಿದಾಗ ಅವ್ನು ಸಿಗಾಕೋತಾನೆ. ನಿಜ ಸರ್, ನಿಜ 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 ಅವನ್ ಪಾಸ್ ಆಗಿಲ್ಲ ಅಂದ್ರೆ ನಿಜ. ಅವನ್ನ ರಿಜೆಕ್ಟ್ ಮಾಡ್ತಾರೆ. ಹೌದು ಸರ್. ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಹೌದು, ಆಯ್ತು. ಯಾವುದೇ ರೀತಿಯ ಮೋಸ ಇಲ್ಲ. ನಿಜ. ಪ್ಯೂರ್ಲಿ ಒಬ್ಬ ಅರ್ಹತೆ ಇರೋಂತ ವ್ಯಕ್ತಿನೇ ಅವ್ರ ಅಪಾಯಿಂಟ್ ಮಾಡ್ಕೊಳ್ಳೋದು. ಅದೇ ಅಲ್ವಾ ಸರ್ ಇಂಡಿಯನ್ ಆರ್ಮಿ ಅಂದ್ರೆ? ಹೌದು. ನಮ್ಗೆ ಖುಷಿ ಆಯ್ತು. ಪುನಃ ಚೆಕ್ ಮಾಡಿದ್ರು, ಅಯ್ಯೋ ನಾವು ಪುನಃ ಓಡ್ಬೇಕಾ ಅಂತ. ಒಂದ್ಸಲ ಓಡಿದ್ವಿ ಅಷ್ಟೊಂದು ಅಂತ ಅಂದಾಗ ಸ್ವಲ್ಪ ಮತ್ ಕೆಲವ್ರು ಏನ್ ಮರ್ಯ ಅಷ್ಟೊಂದೇನು ಹೆದರಿಕೆ ಬೇಕಾಗಿಲ್ಲ, ಓಡಿದ್ರೆ ಆಯ್ತು. ಮತ್ತೆ ಓಡಿದ್ವಿ, ಮತ್ತೆ ಮೆಡಿಕಲ್ ಟೆಸ್ಟ್ ಎಲ್ಲ ಆಯ್ತು. ಮತ್ತೆ ಅದೇ ವ್ಯಕ್ತಿನ ಅಂತ ನಮ್ದು ಐಡೆಂಟಿಫಿಕೇಶನ್ ಎಲ್ಲ ಬರ್ದಿರ್ತಾರಲ್ಲ, ಅವಾಗ ಅದೆಲ್ಲ ರೀಚೆಕಪ್ ಮಾಡಿ ಕಾಶ್ಮೀರಕ್ಕೆ ಹೋಗ್ಬೇಕು ನೀವು. ಪೋಸ್ಟಿಂಗ್ ಸರ್? ಪೋಸ್ಟಿಂಗ್ ಅಲ್ಲ, ಹಾ ಸರ್. ಟ್ರೈನಿಂಗ್. ಹಾ ಸರ್. ನಾವೊಂದು 15 ದಿವಸ ಇಲ್ಲೇ ಇದ್ವಿ. ಟೈಮ್ ಕರೆಕ್ಟಾಗಿ ನಾಷ್ಟ ಮಾಡ್ಕೊಳ್ಳೋದು, ಚಪಾತಿ, ಹಾ ಸರ್. ರೈಸು, ಮತ್ತೆ ಕೆಲಸ ಸಣ್ಣ ಪುಟ್ಟ ಅವ್ರು ಹೇಳ್ತಾರೆ ಆ ಕೆಲಸ ಮಾಡ್ಕೊಳ್ಳೋದು. 15 ದಿನ ಇಲ್ಲಿ ಇದ್ವಿ. ಆಮೇಲೆ ಕಾಶ್ಮೀರಕ್ಕೆ ನಮ್ಗೆ ಒಬ್ರು ಉಸ್ತಾದ್ ಅಂತ ಹೇಳ್ತೀವಿ ನಾವು ಇಲ್ಲಿ STC ಇಂದ ಒಬ್ರು ಉಸ್ತಾದ್ ಅಂದ್ರೆ ಗುರುಗಳಂತ. ಹಾ ಸರ್. ಅವ್ರನ್ನ ಕಳ್ಸಿದ್ರು ನಮ್ ಜೊತೆ. ಹಾ ಸರ್. ಟ್ರೈನ್ ನಲ್ಲಿ ಪ್ರಪ್ರಥಮವಾಗಿ ಡೆಲ್ಲಿ ಕಡೆಗೆ ಪ್ರಯಾಣ. ರಾತ್ರಿ ಅವಾಗ ಕರ್ನಾಟಕ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನು. ಹಾ ಸರ್. ಸುಮಾರು 6:20ಕ್ಕೆ ಇಲ್ಲಿಂದ ಬಿಡ್ತದೆ, ಡೆಲ್ಲಿಗೆ ಹೋಗ್ತದೆ. ಆವಾಗ ಎಲ್ರು ರಿಸರ್ವೇಶನ್ ಏನಿಲ್ಲ ಅವಾಗ. ಹಾ ಸರ್. ಎಲ್ಲಿ ಅಂದ್ರೆ ಅಲ್ಲಿ ನಮ್ಗೆ ಒಂದು ಖುಷಿ. ಜನರಲ್ ಬೋಗಿ. ಜನರಲ್ ಬೋಗಿಯಲ್ಲಿ ಹೋದ್ವಿ. ಮತ್ತೆ ಅಲ್ಲಿಂದ ಕಾಶ್ಮೀರಕ್ಕೆ ಪುನಃ ಜಮ್ಮುಗೆ ಹೋದ್ವಿ. 2-3 ದಿನ ಆದ್ಮೇಲೆ ಜಮ್ಮುಗೆ ಹೋದ್ವಿ. ಜಮ್ಮುನಲ್ಲಿ ನಮ್ದು ಟ್ರಾನ್ಸಿಟ್ ಕ್ಯಾಂಪ್ ಅಂತ ಇರ್ತದೆ. ಬಂದವರೆಲ್ಲ ಡೈರೆಕ್ಟ್ ಕಾಶ್ಮೀರಕ್ಕೆ ಹೋಗಕ್ ಆಗಲ್ಲ. ಹಾ ಸರ್. ಅಲ್ಲಿ ಒಂದು ಟ್ರಾನ್ಸಿಟ್ ಕ್ಯಾಂಪ್ ಅಂತ, ತಂಗುದಾಣ ಅಂತ ಇರ್ತದೆ. ಹಾ ಸರ್. ಅಲ್ಲಿ ನಾವು ಉಳ್ಕೊಂಡ್ವಿ. ಮತ್ತೆ ನೆಕ್ಸ್ಟ್ ಡೇ ಕಾನ್ವಾಯ್ ಪ್ರತಿದಿನ ಹೋಗ್ತಾ ಇರುತ್ತೆ, ಮತ್ತೆ ಅದು ಬರ್ತಾ ಇರುತ್ತೆ. ಆ ಬಂದವರೆಲ್ಲ ಅಲ್ಲಿ ಉಳ್ಕೊಳ್ಳೋದು. ಅಲ್ಲಿ ನಮ್ಮ ಹೆಸರೆಲ್ಲ ನೋಂದಾಯಿಸಿ ಒಂದು ಬಸ್ಸಲ್ಲಿ ನಮ್ಮನ್ನ ಕಳಿಸಿದ್ರು. STC ಕಾಶ್ಮೀರ ಅಂತ ಅದ್ರ ಹೆಸರು. ಹಾ ಸರ್. STC ಕಾಶ್ಮೀರ. STC ಅಂದ್ರೆ ಸಬ್ಸಿಡರಿ ಟ್ರೈನಿಂಗ್ ಕಾಶ್ಮೀರ. ಹಾ ಸರ್. ಅಲ್ಲಿಗೆ ಹೋದ್ವಿ. ಅಲ್ಲಿ ತುಂಬಾ ಚಳಿ. ಸೆಪ್ಟೆಂಬರ್ 30ಕ್ಕೆ ನಾವು ಇಲ್ಲಿ ಇದು ಮಾಡಿದ್ವು. ಅಕ್ಟೋಬರ್ 15ರಂಗೆ ಅಲ್ಲಿ ಹೋಗಿರ್ತೀವಿ, 15-16ಕ್ಕೆ. ತುಂಬಾ ಚಳಿ, ಹೊಸ ಜಾಗ. ಮತ್ತೆ ಆಗ 94ರಲ್ಲಿ ಉಗ್ರವಾದಿಗಳು ಅದು ಇದು ಹೌದು ಸರ್. ಅಂತ. ನಮ್ಗೆ ಹಿಂದಿನೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಉಮರ್ ಸಾಬ್ ಇದ್ನಲ್ಲ, ಹಾ ಸರ್. ಅವನು ನಮ್ಗೆಲ್ಲ ಗೈಡ್ ಮಾಡ್ತಾ ಇರ್ತಿದ್ದ. ಹಾ ಸರ್. ಆಮೇಲೆ ಅಲ್ಲಿ ಆ ಟ್ರೈನಿಂಗ್ ಸೆಂಟರ್ ಅಲ್ಲಿ ಹೆಂಗೆ ಅಂದ್ರೆ ಈ ಬಾದಾಮಿ ತೋಟ. ಹಾ ಸರ್. ಸುತ್ತ ಬಾದಾಮಿ ಗಿಡಗಳು, ಮತ್ತೆ ಸೇಬು, ಆಪಲ್. ಹಾ ಸರ್. ಆಪಲ್ ತೋಟ, ಇವೆಲ್ಲರ ನಡುವೆ ನಮ್ದು ಟ್ರೈನಿಂಗ್ ಸೆಂಟ್ರು. ನಮ್ಗೆ 0 ವೀಕ್ ಅಂತ ಹಿಂದಿ ಕ್ಲಾಸ್ ಕಲಿಸೋದಕ್ಕೆ 2 ತಿಂಗಳು. ಹಾ ಸರ್. 2 ತಿಂಗಳು ತಗೊಂಡ್ವಿ. ಹಾ ಸರ್. ಆಮೇಲೆ ಸ್ವಲ್ಪ ಅರ್ಥ ಆಗ್ತಾ ಇತ್ತು. ಮತ್ತೆ ಸುಮಾರು 94-95 ನಮ್ 0 ವೀಕ್ ಹಿಂದಿ ಎಲ್ಲ ಕಲಿಬೇಕಲ್ಲ. ಮತ್ತೆ ಆಂಧ್ರದಿಂದ ಇನ್ನೊಂದು ಟೀಮು ಬಂತು ನಮ್ ಜೊತೆಗೇನೆ, ನಿಮ್ ಬ್ಯಾಚ್ಗೆ. ನಮ್ ಬ್ಯಾಚ್ಗೆನೆ. ಟೋಟಲ್ಲು ಅಲ್ಲಿ ಕಾಶ್ಮೀರದ ಸ್ಥಳೀಯರು ಸುಮಾರು ಹುಡುಗರು ನಮ್ ಜೊತೆನೆ ಭರ್ತಿಯಾಗಿ ಬಂದ್ರು. ನಮ್ ಬ್ಯಾಚ್ಗೆನೆ ಸೇರಿಸಿ 1994 ಬ್ಯಾಚ್ ಅಲ್ಲಿ STC ಕಾಶ್ಮೀರದಲ್ಲಿ 14 ನಂಬರ್ ಬ್ಯಾಚ್. ಹಾ ಸರ್. ನಮ್ ಬ್ಯಾಚ್ ನಂಬರ್ 14 ನಂಬರ್ ಬ್ಯಾಚ್. ಅದ್ರಲ್ಲಿ ನಮ್ದು ಕಂಪ್ನಿ ಬಂದ್ಬಿಟ್ಟು ಅಲ್ಫಾ ಕಂಪ್ನಿ ಅಂತ ಹೇಳ್ತೀವಿ. ಅಲ್ಲಿ ಸುಮಾರು ಕಂಪ್ನಿ ಇರುತ್ತೆ. ಒಂದೊಂದು ಕಂಪ್ನಿಲಿ ಕಡಿಮೆ ಅಂದ್ರೆ 250 ಜನ ಹುಡುಗರು ಇರ್ತಾರೆ. ಅಲ್ಫಾ ಕಂಪ್ನಿ, ಬ್ರೇವೋ ಕಂಪ್ನಿ, ಚಾರ್ಲಿ ಕಂಪ್ನಿ, ಡೆಲ್ಟಾ ಕಂಪ್ನಿ, ಈ ತರ ABCD ಇಂದ ಶುರುವಾಗಿ ಒಂದು F ತನಕ, G ತನಕ ಎಲ್ಲ ಇರ್ತಾರೆ. ಆ ಕಂಪ್ನಿಗೆ ತುಂಬಾ ಒಬ್ರು ಆಫೀಸರ್ ರ್ಯಾಂಕ್, ಅವರು ಕಮಾಂಡೆಂಟ್, ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ ಹೇಳ್ತಾರೆ, ಅವರು ಕಮಾಂಡರ್ ಆಗಿರ್ತಾರೆ. ಹಾ ಸರ್. ಈ ತರ ಎಲ್ಲಾ ಕಂಪ್ನಿಗಳು ಸೇರಿ ಒಬ್ರು ಕಮಾಂಡೆಂಟ್ ಇರ್ತಾರೆ. ಅವರು ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ಲೆವೆಲ್ ಇರ್ತಾರೆ ಅವರು. ಹಾ ಸರ್.
ಸೊ ಅವರು ಎಲ್ಲ ನಮ್ಗೆ ಭೇಟಿ ಆಗಂಗೆ ಎಲ್ಲ ಏನಿಲ್ಲ, ಕಂಪ್ನಿ ಕಮಾಂಡರ್ನೇ ಭೇಟಿ ಆಗಂಗಿಲ್ಲ. ಹಾ ಸರ್. ನಮ್ಗೆ ಒಂದು ಕಂಪ್ನಿ ಅಂದಮೇಲೆ 3 ಪ್ಲಾಟೂನ್ ಇರ್ತದೆ. ಒಂದು ಪ್ಲಾಟೂನ್ ನಲ್ಲಿ ಸುಮಾರು 36ರಿಂದ 40 ಜನ ಸ್ಟೂಡೆಂಟ್ಸ್ ಇರ್ತಾರೆ, ನಮ್ಮ ತರಬೇತಿ ಹಾ ಸರ್. ಪಡ್ಕೊಳ್ಳುವಂತ ಟ್ರೈನೀಸ್ ಇರ್ತಾರೆ. ಹಾ ಸರ್. ನಾವು ಟ್ರೈನೀಸ್ ನ ನಮ್ಮ ಫೌಜಿ ಲ್ಯಾಂಗ್ವೇಜ್ ಅಲ್ಲಿ ರಿಕ್ರೂಟ್ ಅಂತ ಹೇಳ್ತೀವಿ. ರಿಕ್ರೂಟ್ ಸರ್. ಹಾ, ಆ, ನಂದು ಪ್ಲಾಟೂನ್ ನಂಬರ್ 1, ಮತ್ತೊಬ್ಬ ನಮ್ಮೂರ್ ಪಕ್ಕದವನು ಅದೇ ನಮ್ ಜೊತೆನೆ ಬಂದಿದ್ದ, ಅವ್ನು ಪ್ಲಾಟೂನ್ ನಂಬರ್ 2, ಪ್ಲಾಟೂನ್ ನಂಬರ್ 3, ಆ ತರ ಅವ್ರಿಗೊಬ್ರು ಹೆಡ್ ಇರ್ತಾರೆ. ಹಾ ಸರ್. ಆ ತರ ಟ್ರೈನಿಂಗ್ ನಡೀತಾನೆ ಇತ್ತು. ಟ್ರೈನಿಂಗ್ ವಿಚಾರ ಹೇಳ್ಬೇಕಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೈಲಿ ಒಂದು ಬಕೆಟ್, ಒಂದು ಪೊರ್ಕೆ ಹಿಡ್ಕೊಂಡು ಹೋಗಿ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಬಂದು 5 ಗಂಟೆಗೆ ಎಲ್ಲರೂ ಫಾಲಿನ್ ಆಗ್ಬೇಕು. ಫಾಲಿನ್ ಆಗ್ಬೇಕಂದ್ರೆ ಜಮಾವಣೆ ಆಗ್ಬೇಕು ಒಂದ್ ಕಡೆ. ಅದು ಪಿಟಿ ಗ್ರೌಂಡ್. ಪಿಟಿ ಗ್ರೌಂಡ್ ಅಲ್ಲಿ ಎಲ್ಲ ಕಂಪ್ನಿಯಿಂದ ರಿಪೋರ್ಟ್ ಕೊಡ್ತಾರೆ. 5 ಗಂಟೆಗೆ ಅಲ್ಲಿ ಇರ್ಬೇಕಂದ್ರೆ ನಾವು ನಮ್ಮ ನಿತ್ಯ ಕ್ರಮ ಎಲ್ಲ ಮುಗಿಸಿ ಸ್ನಾನ ಮಾಡಿ ಅದಕ್ಕೆ 4 ಗಂಟೆಗೆ ಎದ್ದೇಳ್ಬೇಕು. ನಾವ್ ಎದ್ದೇಳಿಲ್ಲ ಅಂದ್ರೆ ಎದ್ದೇಳ್ಸೋರು ಒಬ್ರು ಇರ್ತಾರೆ. ಹಾ ಸರ್. ಹೋಗ್ತಿದ್ವಿ 5 ಗಂಟೆ, ತುಂಬಾ ಚಳಿ. ಕಾಶ್ಮೀರ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಹೌದು ಸರ್, ನಿಜ ಸರ್. ಹಿಮಪಾತ ಅಂದ್ರೆ ನಾವಿರೋ ಕಡೆ ಎಷ್ಟು ಚಳಿ ಅಂದ್ರೆ ಸುಮಾರು 2-3 ಬೆಡ್ಶೀಟ್ ಹೊತ್ಕೊಂಡು ನಾವು ಹಿಂಗೆ ಪೂರ್ತಿ ನಮ್ಮ ಬಾಡಿನ ಪೂರ್ತಿ ಸೇರಿಸ್ಕೊಂಡು ಕುಕ್ಕರ್ಗಾಲ್ ತರ ಕೂತ್ಕೋತೀವಲ್ಲ, ಹೌದು ಆ ಸರ್. ತರ ಮಲಿಕೊಂಡಾಗ ಇರ್ತಾ ಇತ್ತು. ಹಾ ಸರ್. ಇಷ್ಟೆಲ್ಲ ಮಾಡಿದ್ರು ಚಳಿ ಹೋಗ್ತಾ ಇರ್ಲಿಲ್ಲ. ಆಮೇಲೆ ಟೆಂಟ್ ಅಲ್ಲಿ ಒಂದು ಹೀಟರ್ ತರ ಬುಖಾರಿ ಅಂತ ಹೇಳ್ತೀವಿ. ಹಾ ಸರ್. ಎಲ್ಲರೂ ಮಾಡುವಾಗ ನಂದೇನ್ ದೊಡ್ಡ ವಿಚಾರ ಅಂತ ನಾವು ರೆಡಿಯಾಗಿ 5 ಗಂಟೆಗೆ ಹೋಗ್ತಾ ಇದ್ವಿ. ಆಮೇಲೆ ವಾರಕ್ಕೆ 1 ದಿನ FPET ಅಂತ ಇರ್ತಿತ್ತು. ಹಾ ಸರ್. ಪ್ರತಿದಿನ PT 3ರಿಂದ ಮಿನಿಮಮ್ 3ರಿಂದ 5 ಕಿಲೋಮೀಟರ್ PT ಇದ್ದೇ ಇರತ್ತೆ. ಹಾ ಸರ್. ನಮ್ ಬನಿಯನ್ನೆಲ್ಲ ಓಡಿ ಬೆವ್ರು ಬಂದು ಒದ್ದೆ ಆಗಿರ. ಹೋಗುವಾಗ ಚಳಿ ಇತ್ತು, ಹೌದು. ಬರುವಾಗ ನಾವು ಬನಿಯನ್ನೆಲ್ಲ ಮೇಲೆ, ಬಿಸಾಕಿರ್ತೀವಿ. ಹಾ ಆ ಸರ್. ತರ ಅಷ್ಟೊಂದು ಬೆವರೆಲ್ಲ ಬಂದು ಬನಿಯನ್ ಒದ್ದೆ ಆಗಿರ್ತದೆ. ಹೌದು ಸರ್. ನನ್ಗೆ ಅಂತಲ್ಲ, ಇಡೀ ನಮ್ಮ ಟ್ರೈನಿ ಮಕ್ಳಿಗೆ ಎಲ್ಲರಿಗೂ ಹೌದು ಸರ್. ಆ ತರ ಆಗತ್ತೆ. ಮತ್ತೆ ಒಳ್ಳೆ ಊಟ ಕೊಡ್ತಿದ್ರು. ಟ್ರೈನಿಂಗ್ ಮಾಡೋದಕ್ಕೆ ತಕ್ಕಂತೆ ಊಟ. ಹಾ ಸರ್. ತುಂಬಾ ಟಫ್ ಅನ್ಸಿದ್ರು ನಾವೆಲ್ಲ ಒಂದೇ ವಯಸ್ಕರು, ಹಾ ಸರ್. ಒಂಥರ ಜಾಲಿ ಅನ್ಸ್ತಾ ಇತ್ತು. ಹಾ ಸರ್. ಫಸ್ಟ್ ತುಂಬಾ ಕೈ ಕಾಲೆಲ್ಲ ಕೂತ್ಕೋಬೇಕಂದ್ರು ನಾವು ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಕೂತ್ಕೋಬೇಕಂದ್ರು ಹಿಂಗ್ ಮುಂದೆ ಹಿಡ್ಕೊಂಡೇ ಕೂತ್ಕೋಬೇಕಾಯ್ತು. ಅಷ್ಟು ಇದಾಯ್ತು. ಆಮೇಲೆ ಹೋಗ್ತಾ ಅದು ಒಂದು ಕಾಲೇಜ್ ತರ ಅಂತ ಅನಿಸ್ತು. ಹಾ ಸರ್. ತುಂಬಾ ಟಫ್ ಅನ್ಸಿದ್ದು ಯಾವಾಗ ಅಂತಂದ್ರೆ, ವಾರಕ್ಕೊಂದಿನ FPT ಇರ್ತದೆ. FPT ಅಂದ್ರೆ ಫೀಲ್ಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ, ಎಸ್ ಸರ್. FPET. ಅದ್ರಲ್ಲಿ ಏನೇನಂದ್ರೆ ಗನ್ ಇಟ್ಕೊಂಡಿರ್ಬೇಕು, ಹಾ ಸರ್. ಮತ್ತೆ ಹಿಂದೆ 14 ಐಟಮ್ ಪಿಟ್ಟು ಅಲ್ಲಿ ಹಾಕಿರ್ತೀವಿ ಹಾ ಸರ್. ಬೆನ್ನಿಗೆ, ಹಾ ಸರ್. ಮತ್ತೆ ವಾಟರ್ ಬಾಟ್ಲ್ ಈ ಬೆಲ್ಟ್ ಹಾ ಅಲ್ಲಿ ಸರ್. ಕಟ್ಟಿರ್ತೀವಿ. ಹಾ ಸರ್. ಈ ಪಿಟ್ಟು ಅಲ್ಲಿ 14 ಐಟಮ್ ಏನೇನಂದ್ರೆ ಹಾ ಸರ್. ನಮ್ಗೆ ದಿನನಿತ್ಯ ಬಳಸ್ಕೋಬೇಕಾಗಿರ್ತಕ್ಕಂತ ವಸ್ತುಗಳು ಏನ್ ಬೇಕು, ಸಾಮಗ್ರಿಗಳು. ಅಂದ್ರೆ ಒಂದು ವೇಳೆ ಏನಾದ್ರೂ ಯುದ್ಧ ಮಾಡುವಾಗ ಎಲ್ಲಿಯಾದ್ರೂ ಸಿಕ್ಕಾಕೊಂಡ್ರೆ ಅವರ ಜೀವನ ಅವ್ರು ಮಾಡ್ಬೇಕಾಗಿರ್ತಕ್ಕಂತ ಎಲ್ಲ ಐಟಮ್ಗಳು ಆ ಪಿಟ್ಟು ಅಲ್ಲಿ ಇರ್ತವೆ. 14 ಐಟಮ್ ಇರ್ತವೆ. ಹಾ ಸರ್. ಅವುಗಳನ್ನ ಹಾಕಿ ಹೊತ್ಕೊಂಡು ಓಡೋಗ್ಬೇಕು. ಮತ್ತೆ ಓಡಿ ಬಂದ್ಮೇಲೆ ಅಷ್ಟೇ ಮುಗಿಲಿಲ್ಲ, 6 ಅಡಿದು ಒಂದು ದಿವಾರ್ ಅಂತ ಹೇಳ್ತೀವಿ, ಹಾ ಸರ್. ಗೋಡೆ ನೆಗಿಬೇಕು. 6 feet. ಹಿಂಗ್ ಹಿಡಿದು ತಕ್ಷಣ ಹಾರ್ಬೇಕು ಆ ಕಡೆಗೆ. ಹಾ ಸರ್. ನೇತ ಆಡ್ತಾ ಇರಂಗಿಲ್ಲ, ಹಾ ಸರ್. ಏನಿಲ್ಲ. ಆಮೇಲೆ ಅದಾದ್ಮೇಲೆ ಒಂದು 9ರಿಂದ 10 ಅಡಿ ಲಾಂಗ್ ಜಂಪ್ ಇರ್ತದೆ. ಅದು ಮಧ್ಯ ನೀರ್ ಇರ್ತದೆ. ಹಾ ಸರ್. ಫೇಲ್ ಆದವನು ಏನಾದ್ರು ಬಿದ್ರೆ ಅದಕ್ಕೆ ಹಾರಿ ಆ ಕಡೆ ಹೋಗ್ಬೇಕು, ಹಾ ಸರ್. ಬಿದ್ರೆ ನೀರೊಳಗೆ ಬೀಳ್ಬೇಕು. ಅವನ್ ಫೇಲ್ ಅಂತ. ಅವನ್ ನೀರೊಳಗೆ ಬಿದ್ದ ಅವ್ನ್ ಫೇಲ್ ಅಂತ ಗೊತ್ತಾಗ್ತದೆ. ಅದು ಫೈಂಡ್ ಔಟ್ ಆಗ್ತದೆ. ಯಾರು ಆ ಕಡೆ ಹಾರ್ದ ಅವನು ಲಾಂಗ್ ಜಂಪ್. ಅದು ಹಾ ಸರ್. ಅದಾದ್ಮೇಲೆ ಫೈರ್ಮ್ಯಾನ್ ಲಿಫ್ಟ್ ಅಂತ ಹೇಳಿ ಅವನು ಒಬ್ಬ ವ್ಯಕ್ತಿ ಏನಾದ್ರು ಗಾಯಾಳ ಆದ್ರೆ ಹಾ ಸರ್. ಅವನನ್ನ ಹೊತ್ಕೊಂಡು, ಅವನ್ ಬಂದೂಕನ್ನ ಹೊತ್ಕೊಂಡು ಹಾ ಸರ್. ನಾವು ನಿಯರೆಸ್ಟ್ ಗಾಡಿ ನಮ್ದು ಎಲ್ಲಿ ಬರ್ತದೆ ಅಲ್ಲಿವರೆಗೆ ಹೊತ್ಕೊಂಡು ಹೋಗೋ ಕೆಪಾಸಿಟಿ ಇವನಿಗೆ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತಾರೆ ಅಲ್ಲಿ. ಕ್ಯಾಜುಯಾಲಿಟಿ ಆದಾಗ ಯುದ್ಧದಲ್ಲಿ ಏನಾದ್ರು ಒಬ್ಬ ವ್ಯಕ್ತಿಗೆ ನನ್ನ
ಜೊತೆಗಾರ ನನ್ಗೆ ಏನಾದ್ರು ಕ್ಯಾಸುಯಾಲಿಟಿ ಆಯ್ತು, ಆ ವ್ಯಕ್ತಿನ ಹೊತ್ಕೊಂಡು ಅವನ್ ಬಂದೂಕನ ಹೊತ್ಕೊಂಡು ಅವನ ಎಲ್ಲ ಸಾಮಗ್ರಿಗಳನ್ನ ಹೊತ್ಕೊಂಡು ಇವನು ಎಲ್ಲಿಯಾದ್ರೂ ಗಾಡಿ ಸೇಫ್ಟಿ ಎಲ್ಲ ಕಡೆ ಜಾಗಕ್ಕೆ. ಎಲ್ಲ ಕಡೆ ಗಾಡಿಗಳು ಹೋಗಕ್ಕಾಗಲ್ವಲ್ಲ, ಹೌದು ಸರ್. ಗಾಡಿ ಬರ್ತಕ್ಕಂಥ ಜಾಗ ತನಕ ಹೊತ್ಕೊ ಬರ್ಬೇಕಲ್ಲ, ಅದಕ್ಕೆ ಅವ್ರನ್ನ ಹೊತ್ಕೊ ಬರ್ಬೇಕು ಅಂತ ಹೇಳಿ ಇವನ್ಗೆ ಕ್ಷಮತೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತೀವಿ. ಅದು ಯಾರು ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಈಗ ನಾನು ಒಬ್ಬ ವ್ಯಕ್ತಿನ ಮೇಲೆ ಹೊತ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ನನ್ಗೆ ಈಸಿ, ಹೌದು ಸರ್. ಆದ್ರೆ ಮೇಲೆ ಅವನು ಹೊತ್ಕೊಂಡಿದಾನಲ್ಲ Weight. ಇಲ್ಲಲ್ಲ, ನಮ್ಗೆ ಈಸಿ, ನಾವು ಹೊತ್ಕೊಂಡು ಹೋಗ್ಬೋದು. ಹಾ ಸರ್. ಯಾರು ಮೇಲಿದಾನಲ್ಲ ಹಾ ಸರ್. ಅವನಿಗೆ ತುಂಬಾ ಕಷ್ಟ. ಯಾಕಂದ್ರೆ ಈಗಷ್ಟೇ ಓಡ್ ಬಂದಿದ್ದಾನೆ, ಈಗಷ್ಟೇ ನೆಗ್ದು ಗೋಡೆ ಹಾರಿದ್ದಾನೆ, ಹೌದು ಸರ್. jump ಮಾಡಿದ್ದಾನೆ, ಹೌದು ಸರ್. ಹೊತ್ಕೊಂಡು ಮತ್ತೆ ಓಡಿ ಎಲ್ಲ ಬಂದಿದ್ರು. ಹೊತ್ಕೊಂಡು ಹೋಗುವಾಗ ಅವನಿಗೆ ಹೊಟ್ಟೆ ಒಳಗಡೆ ಕುಲುಕ್ತಾ ಇರ್ತದೆ, ಹಾ ಸರ್. ಎಷ್ಟು ಬೇಗ ಇಳಿಸ್ತದೆ ಇವನು ಅಂತ ಹೇಳ್ತಾ ಇರ್ತಾನೆ ಅವನು. ಹಾ ಸರ್. ಅಂದ್ರೆ 100 ಮೀಟರ್ ಅಷ್ಟು ಗೊತ್ತಾಯ್ತು ಸರ್. ಅವನನ್ನ ಹೊತ್ಕೊಂಡು ಹೋಗ್ಬೇಕು. ಅದು ಟೆಸ್ಟ್ ಅಷ್ಟೇ. ಹಾ ಸರ್. ಇದೆಲ್ಲ ಪಾಸ್ ಆದ್ರೆ ಅವನು ಫಿಸಿಕಲಿ ಎಫಿಷಿಯನ್ಸಿ FPET ಪಾಸ್ ಅಂತ ಎವ್ರಿ ವೀಕ್ಲಿ ಇದ್ದೇ ಇರುತ್ತೆ. ಹಾ ಸರ್. ಅದಾದ್ಮೇಲೆ ನಿಮ್ಗೆ ರೆಗ್ಯುಲರ್ ಕ್ಲಾಸ್ ಡ್ರಿಲ್ ಮಾರ್ನಿಂಗ್ ನೀವು PT ಆದ್ಮೇಲೆ ಅಷ್ಟಕ್ಕೆ ಮುಗಿಲಿಲ್ಲ, ತಕ್ಷಣಕ್ಕೆ ನಾಷ್ಟ ಮಾಡಿ ತಕ್ಷಣಕ್ಕೆ ರೆಡಿಯಾಗಿ ನೀವು ಯೂನಿಫಾರ್ಮ್ ಎಲ್ಲ ಹಾಕೊಂಡು ರೆಡಿಯಾಗಿ ಅಂದ್ರೆ ಸುಮ್ಮನೆ ಅಲ್ಲಿ ಒಂದು ಶರ್ಟ್ ನೇತಾಕಿರ್ತೀವಿ ಅದು ತಗೊಂಡ್ ಬರೋದಲ್ಲ. ನಿಮ್ದು ಯೂನಿಫಾರ್ಮ್ ಐರನ್ ಆಗಿರ್ಲೇಬೇಕು, ಬೂಟ್ ಪಾಲಿಶ್ ಆಗಿರ್ಲೇಬೇಕು, ಎಲ್ಲವನ್ನು ಚೆಕ್ ಮಾಡ್ತಾರೆ. ಮತ್ತೆ ರೆಗ್ಯುಲರ್ ಸೇವಿಂಗ್ ಆಗಿರ್ಬೇಕು. ಈಚ್ ಅಂಡ್ ಎವ್ರಿ ಒನ್ ಪ್ರತಿದಿನ ಸ್ನಾನ ಮಾಡಿರ್ಬೇಕು. ಎಲ್ಲವನ್ನು ಚೆಕ್ ಮಾಡಿ ಇನ್ಸ್ಪೆಕ್ಷನ್ ಟೀಮ್ ಫಸ್ಟ್ ನೀವು ಡ್ರಿಲ್ಗೆ ಫಾಲಿನ್ ಆದ್ಮೇಲೆ ನಮ್ಮ ಉಸ್ತಾದ್ಗಳು ಬಂದು ಬೆಲ್ಟ್ ಪಾಲಿಶ್ ಆಗಿದ್ಯಾ ಇಲ್ವಾ, ಈಚ್ ಅಂಡ್ ಎವ್ರಿ ಒನ್ ಐಟಮ್ ಚೆಕ್ ಮಾಡ್ತಾನೆ. ಆವಾಗ ಅವನು ಫಾಲ್ ಔಟ್ ಅಂತ ಏನಾದ್ರು ನಮ್ಗೆ ಎದುರ್ತಾ ಇರ್ತೀವಿ ನಾವು, ಹಾ ಸರ್. ಎಲ್ಲಿ ನಮ್ಮನ್ನ ಫಾಲೋ ಔಟ್ ಮಾಡ್ತಾನೇನೋ, ಆಚೆ ಕಳ್ಸ್ಬಿಡ್ತಾರೆ ಅಂತ. ಆಚೆ ಕಳಿಸ್ಬಿಡ್ತಾರೆ. ಫಾಲೋ ಔಟ್ ಅಂತ ಏನಾದ್ರು ಅಂದ್ರೆ ಅವನ್ ಡಿಫೆಕ್ಟ್ ಇದೆ ಅಂತ ಅರ್ಥ, ಹಾ ಸರ್. ಅವತ್ ಪನಿಷ್ಮೆಂಟ್ ಅವನಿಗೆ ಅಂತ ಅರ್ಥ. ಹಾ ಸರ್. ನಾವು ಫಸ್ಟ್ ಫಾಲೋ ಔಟ್ ಆಗಿದ್ದೀವಿ, ಬಟ್ ಆಮೇಲೆ ಗೊತ್ತಾಯ್ತಲ್ಲ ಏನೇನ್ ಮಾಡ್ಬೇಕಂತ. ಆಮೇಲೆ ಯಾವಾಗ್ಲೂ ನಾವು ಫಾಲೋ ಔಟ್ ಆಗಿಲ್ಲ. ನಂಬರ್ 1 ಟರ್ನ್ ಔಟ್ ನಮ್ದು. ಹಾ ಸರ್. ಸವಾಸ್ ಅಂತ ಅನ್ಸ್ಕೊಂಡಿದೀವಿ. ಎಸ್ ಸರ್. ಅಂದ್ರೆ ಎಲ್ಲ ವಿಷಯ ತಿಳಿದಾದ್ಮೇಲೆ ಹೇಗಿರ್ಬೇಕಂತ. ಚೆಸ್ ನಂಬರ್ ನಂದು 4 ಅಂತ, ಅದು 4 ಅಂತ ಹೇಳ್ತೀವಿ. ಉಸ್ತಾದು ನಮ್ಗೆ ಬಂದು 4 ನಂಬರ್ ಅಂತ ಹೇಳಿದ ತಕ್ಷಣ ಎಸ್ ಸರ್ ಅಂತ ಒಂದು ಸ್ಟಡಿ ಆಗಿದ್ದು ಅದೇ ರೀತಿ ಮಾಡ್ಬೇಕು. ಯಾರ ಹೆಸರು ತಗೊಳ್ತಾರೆ, ಇವಾಗ ನಂದೇ ಅಂತಲ್ಲ, ಯಾರ ನಂಬರ್ ತಗೊಳ್ತಾರೆ ಆ ವ್ಯಕ್ತಿ ಅದೇ ರೀತಿ ಅವ್ನು ಚೆಸ್ಟ್ ಅಪ್ ಮಾಡ್ಬೇಕು, ಸ್ಟ್ರೈಟ್ ಆಗಿ ನಿಂತ್ಕೋಬೇಕು. ಇದು ಒಂದು ನಮ್ಮ ಮಿಲಿಟರಿ ರೂಲ್ಸ್ ಇದೆ. ಅಟೆನ್ಷನ್ ಆಗ್ಬೇಕು. ಅವನ ಹೆಸರು ಕರೆದ ತಕ್ಷಣ, ಅವ್ನ ಚೆಸ್ಟ್ ನಂಬರ್ ಕರೆದ ತಕ್ಷಣ ಅಟೆನ್ಷನ್ ಆಗ್ಬೇಕು.